ಇದು 4th ಪ್ರೋಗ್ರಾಮು ML 6 ಸೆಮ್ ಇಂದು 4th ಪ್ರೋಗ್ರಾಮ್ ಫೈಂಡ್ ಎಸ್ ಅಲ್ಗೋರಿದಮ್ CSV ಫೈಲಲ್ಲಿ ಡೇಟಾ ಎಲ್ಲ ಸೇವ್ ಆಗಿರುತ್ತೆ. ಅದರಲ್ಲಿ ಡೇಟಾ ಸೆಟ್ ಇದ್ರೆ ಓಕೆ, ಇಲ್ಲ ಅಂತಂದರೆ ನಾವೇ ಡೇಟಾ ಸೆಟ್ನ ಫೈಲ್ ಕ್ರಿಯೇಟ್ ಮಾಡಿ CSV ಫೈಲ್ನ ಅದರಲ್ಲಿ ಈ ಥರ ಡೇಟಾನ ಬರ್ಕೋಬೇಕು. ಫಸ್ಟ್ ಕಾಲಮ್ ನೇಮ್ಸ್, ಆಮೇಲೆ ಅದರೊಳಗಿಂದು ಎಲ್ಲ ಡೇಟಾ ಅಟ್ರಿಬ್ಯೂಟ್ಸ್. ಫಸ್ಟ್ ಇದು ಇಂಪೋರ್ಟ್ ಪಾಂಡಾಸ್ ಆಸ್ PD ಅಂತಂದರೆ ಈಗ ಲೈಬ್ರರಿನ ಇಂಪೋರ್ಟ್ ಮಾಡಕತ್ತೀವಿ. ಯಾವುದು ಪಾಂಡಾಸ್ ಲೈಬ್ರರಿ ಅಂದರೆ ಇದು ಟೇಬಲ್ನ ವರ್ಕ್ ಮಾಡೋಕ್ಕೆ, ಅದ್ರ ಜೊತೆ ವರ್ಕ್ ಮಾಡೋಕ್ಕೆ, ಹ್ಯಾಂಡಲ್ ಮಾಡೋಕ್ಕೆ ಯೂಸ್ ಆಗುತ್ತೆ. PD ಅಂತ ಶಾರ್ಟ್ ಫಾರ್ಮಲ್ಲಿ ಇದು ಮಾಡುತ್ತೆ. ಡಿಫೈನ್ ಫೈಂಡ್ ಎಸ್ ಅಲ್ಗೋರಿದಮ್. ಇದು ಯಾವ ಅಲ್ಗೋರಿದಮ್? ಫೈಂಡ್ ಎಸ್ ಅಲ್ಗೋರಿದಮ್. ಅದ್ರದ್ದು ಅಲ್ಗೋರಿದಮ್ ಬರಿಬೇಕು. ಡಿಫೈನ್ ಮಾಡಕತ್ತೀವಿ. ಫೈಂಡ್ ಎಸ್ ಅಲ್ಗೋರಿದಮ್ ಫೈಲ್ ಪಾತ್ ಅಂತಂದರೆ ಫೈಲ್ ಪಾತ್ ಅನ್ನೋ ವೇರಿಯೇಬಲಲ್ಲಿ ಟ್ರೈನಿಂಗ್ ಡೇಟಾ ಸೆಟ್ ಅನ್ನೋ ಫೈಲ್ನ ಹಾಕಿರ್ತೀವಿ. Define means defining a function. Function name is find as algorithm. File path is the input parameter. Input parameter ಅದು ಅದರೊಳಗಡೆ CSV ಫೈಲ್ ಇರುತ್ತೆ. Data is equal to pd.read CSV. ಅಂದರೆ CSV ಫೈಲ್ನ ರೀಡ್ ಮಾಡಬೇಕು. ಆ CSV ಫೈಲ್ ಎದರಲ್ಲೈತೆ? ಫೈಲ್ ಪಾತಲ್ಲಿದೆ. Read CSV file stores the data set in the variable data. ಅದನ್ನೆಲ್ಲ ರೀಡ್ ಮಾಡಿ ಅದನ್ನು ಡೇಟಾ ಅನ್ನೋ ವೇರಿಯೇಬಲ್ ಸ್ಟೋರ್ ಮಾಡುತ್ತೆ. ಡೇಟಾ ಸೆಟ್ ಎಕ್ಸಾಂಪಲ್ ಆಗಿ ಈ ಥರ ಇರ್ಬೋದು. ಈ ಥರ ಎಕ್ಸಾಂಪಲ್. ನೆಕ್ಸ್ಟು ಆ ಟ್ರೈನಿಂಗ್ ಡೇಟಾ ಸೆಟ್, ಫುಲ್ ಟ್ರೈನಿಂಗ್ ಡೇಟಾ ಸೆಟ್ ಅಂತ ಪ್ರಿಂಟ್ ಟ್ರೈನಿಂಗ್ ಡೇಟಾ ಸೆಟ್. ಆ ಡೇಟಾ ಸೆಟ್ನ ಪ್ರಿಂಟ್ ಮಾಡಬೇಕು. ಇಲ್ಲಿ ಈ ಥರ ಟ್ರೈನಿಂಗ್ ಡೇಟಾ ಸೆಟ್ ಅಂತ ಔಟ್ಪುಟ್ ಬರುತ್ತೆ. ಆಮೇಲೆ ಟ್ರೈನಿಂಗ್ ಡೇಟಾ ಸೆಟ್ನ ಪ್ರಿಂಟ್ ಮಾಡಬೇಕು. ಇದಿಷ್ಟು ಟೇಬಲ್. ನೆಕ್ಸ್ಟ್ ಆಟ್ರಿಬ್ಯೂಟ್ಸ್ ಡೇಟಾ ಡಾಟ್ ಕಾಲಮ್ಸ್ ಅಂತ ಅಂದರೆ ಆಟ್ರಿಬ್ಯೂಟ್ಸಲ್ಲಿ ಏನೇನು ಡೇಟಾ ಡಾಟ್ ಕಾಲಮ್ಸ್, ಯಾವ್ಯಾವ ಕಾಲಮ್ಸ್ ಅಂತಂದರೆ 0 to ಲಾಸ್ಟ್ ತನಕ ಎಲ್ಲ ಕಾಲಮ್ಸ್. ಲಾಸ್ಟ್ -1 ಅಂತಂದರೆ ಲಾಸ್ಟ್ ಕಾಲಮ್ನ ಒಂದು ಬಿಟ್ಟು ಅಂತ. ಅಂದರೆ ಇವಾಗ ಡೇಟಾ ಸೆಟ್ ಎಲ್ಲ ಇದಾಗಿದೆ. ನಾವು ಅಲ್ಗೋರಿದಮ್ ಫೈಂಡ್ ಮಾಡೋಕೆ, ಅದನ್ನೆಲ್ಲ ಪ್ರೊಸೆಸ್ ಮಾಡೋಕೆ ಲಾಸ್ಟ್ ಕಾಲಮ್ನ ಪ್ರಿಂಟ್ ಅಂದರೆ ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಲ್ಲ ಬರಿಬೇಕಾದ್ರೆ. ಅಂಥ ಟೈಮಲ್ಲಿ ಬರೀ ಚೆಕ್ ಮಾಡ್ತೀವಿ ಪಾಸಿಟಿವಾ ನೆಗೆಟಿವಾ ಅಂತ. ಇವಾಗ ಎಕ್ಸಾಮಲ್ಲಿ ಬರ್ದಿದ್ವಲ್ಲ ಅದೇ ಥರ. ಕ್ಲಾಸ್ ಲೇಬಲಲ್ಲಿ ಡೇಟಾ ಡಾಟ್ ಕಾಲಮ್ಸ್ -1 ಅಂದರೆ ಕ್ಲಾಸ್ ಲೇಬಲ್ ಅನ್ನೋದ್ರಲ್ಲಿ ಲಾಸ್ಟ್ ಕಾಲಮ್ ನೇಮನ್ನು ಹಾಕಿರ್ತೀವಿ. ಇವಾಗ ಎಸ್ನು ಇರೋದು ಯಾವುದು? ಪ್ಲೇ ಟೆನ್ನಿಸ್. ಇದರಲ್ಲಿ ಹಾಕಿರ್ತೀವಿ ಕ್ಲಾಸ್ ಲೇಬಲಲ್ಲಿ. ಉಳಿದಿದ್ದೆಲ್ಲ ಆಟ್ರಿಬ್ಯೂಟ್ಸಲ್ಲಿ ಇರುತ್ತೆ ಎಲ್ಲ ಕಾಲಮ್ಸ್. ನೆಕ್ಸ್ಟ್ ಹೈಪೋಥೆಸಿಸ್ ಕ್ವೆಶನ್ ಮಾರ್ಕ್ ಫಾರ್ ಇನ್ ಆಟ್ರಿಬ್ಯೂಟ್ಸ್. ಇಲ್ಲಿ ಅಂಡರ್ಸ್ಕೋರ್ ಆ ಕಡೆ ಈ ಕಡೆ ಸ್ಪೇಸ್ ಬಿಡಬೇಕು. ಈ ಥರ ಎಕ್ಸಾಂಪಲ್ ಆಟ್ರಿಬ್ಯೂಟ್ಸಲ್ಲಿ ಈ ಥರ ಸ್ಟೋರ್ ಆಗುತ್ತಾ. ಕ್ಲಾಸ್ ಲೇಬಲಲ್ಲಿ -1 ಅಂದರೆ ಲಾಸ್ಟ್ ಕಾಲಮ್ಮು. ಕ್ರಿಯೇಟ್ಸ್ ದಿ ಇನಿಷಿಯಲ್ ಹೈಪೋಥೆಸಿಸ್. ಇನಿಷಿಯಲ್ ಹೈಪೋಥೆಸಿಸ್ ಹೆಂಗೆ ನಾವು 5 ಆ ಥರ ಏನೋ ಬರ್ಕೊತಿದ್ವಿ. ಇಲ್ಲಿ ಕ್ವಶನ್ ಮಾರ್ಕ್. ಇನಿಷಿಯಲ್ ಆಗಿ ಏನಿರುತ್ತೆ ಅದರಲ್ಲಿ ಕ್ವಶನ್ ಮಾರ್ಕ್ ಇರುತ್ತೆ. ಎಲ್ಲ ಕಡೆನೂ ಕ್ವಶನ್ ಮಾರ್ಕ್ ಇರುತ್ತೆ. ಆಟ್ರಿಬ್ಯೂಟ್ಸ್ ಇರ್ತಾವಲ್ಲ ಅಲ್ಲಿ ಈ ಥರ ಎಕ್ಸಾಂಪಲ್ ಈ ಥರ ಇನಿಷಿಯಲ್ ಆಗಿ ಇದಾಗಿರುತ್ತೆ. ನೆಕ್ಸ್ಟು ಫಾರ್ ಇಂಡೆಕ್ಸ್ ರೋ ಇನ್ ಡೇಟಾ ಡಾಟ್ ಐಟರೇಟಿವ್ ರೋಸ್. ಎಲ್ಲ ರೋಸನ್ನು ನಾವು ಚೆಕ್ ಮಾಡಬೇಕು. ಅದಕ್ಕೆ ಡೇಟಾ ಡಾಟ್ ಐಟರೇಟಿವ್ ರೋಸ್, ಐಟರೇಷನ್ ಆಗ್ತಾ ಇರುತ್ತೆ ರೋಸಿಗೆ. ಇಂಡೆಕ್ಸ್ ಅಂತಂದರೆ ರೋ ನಂಬರ್ 0, 1, 2, 3 ಅಲ್ಲಿಂದ. ರೋ ಅಂತಂದರೆ ಕರೆಂಟ್ ರೆಕಾರ್ಡ್. ಈಗ ಇಂಡೆಕ್ಸ್ ಫಾರ್ ಇಂಡೆಕ್ಸ್ ಅಂದರೆ ಫಾರ್ ಇಂಡೆಕ್ಸ್. ರೋ ಅಂತಂದರೆ ಇದು ಎಲ್ಲ ಡೇಟಾ. ಈ ಇಂಡೆಕ್ಸಲ್ಲಿ ಇದು ಎಲ್ಲ ಡೇಟಾನೂ ಬರೆಯಲ್ಲ, ರೋ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ ಡೇಟಾ ಡಾಟ್ ಐಟರೇಟಿವ್ಸ್, ಐಟರೇಷನ್ ಆಗಬೇಕು ಅಲ್ಲೇ ಅದು ಎಲ್ಲದಕ್ಕೂ ಅಂತ. ಇಫ್ ರೋ ಆಫ್ ಕ್ಲಾಸ್ ಲೇಬಲ್ ಅಂದರೆ ಇಫ್ ರೋ ಆಫ್ ಕ್ಲಾಸ್ ಲೇಬಲ್ ಏನು? ರೋ ಆಫ್ ಕ್ಲಾಸ್ ಲೇಬಲ್ ಇದು. ಇಲ್ಲಿ ರೋ ಅಂತಂದಾಗ ಅದ್ರದ್ದು ಡೇಟಾ ನೋಡಬೇಕು. ಡೇಟಾ ನೋಡಬೇಕು. ಅಲ್ಲಿ ಎಸ್ ಅಂತ ಇದ್ದರೆ ಫಾರ್ ಐ ವ್ಯಾಲ್ಯೂ ಇನ್ ಎನ್ಯುಮರೇಟ್. ಎಸ್ ಅಂತ ಇದ್ದರೆ ಲೂಪ್ಸ್ ಥ್ರೂ ಈಚ್ ಆಟ್ರಿಬ್ಯೂಟ್ ವ್ಯಾಲ್ಯೂ ಅಂದರೆ ಪ್ರತಿಯೊಂದು ಆಟ್ರಿಬ್ಯೂಟ್ಸ್ ಜೊತೆ ಲೂಪ್ ಆಗುತ್ತೆ. ಹೈ ಅಂತಂದರೆ 0, 1, 2 ಸೋ ಆನ್. ವ್ಯಾಲ್ಯೂ ಅಂದರೆ ಆ್ಯಕ್ಚುಯಲ್ ಆಟ್ರಿಬ್ಯೂಟ್ ವ್ಯಾಲ್ಯೂ. ಈ ಥರ ಸನ್ನಿ, ಹಾಟ್, ಹೈ, ಫಾಲ್ಸು ಆ ಥರ. ಈಗ ಫಾರ್ ರೋ ಇದಿರುತ್ತಲ್ಲ, ಇವಾಗ ಐ ಇಸ್ ಈಕ್ವಲ್ ಟು 0. ಫಾರ್ ಐ ಅಂತಂದರೆ ಫಾರ್ 0 ವ್ಯಾಲ್ಯೂ ಸನ್ನಿ ಇನ್ ಎನ್ಯುಮರೇಟ್ ರೋ ಆಫ್ ಆಟ್ರಿಬ್ಯೂಟ್ಸ್. ರೋ ಆಫ್ ಆಟ್ರಿಬ್ಯೂಟ್ಸಲ್ಲೇ ಎಲ್ಲ ನೋಡೋದು. ವ್ಯಾಲ್ಯೂನ ಅದನ್ನು ಯಾವ ಇಂಡೆಕ್ಸಲ್ಲಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಫ್ ಹೈಪೋಥೆಸಿಸ್ ಆಫ್ ಐ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹೈಪೋಥೆಸಿಸ್ ಕ್ವಶನ್ ಮಾರ್ಕ್ ಇದ್ದರೆ, ಈಗ ಇನಿಷಿಯಲ್ ಆಗಿ ಕ್ವಶನ್ ಮಾರ್ಕೇ ಇದೆ,
ಆರ್ ಹೈಪೋಥೆಸಿಸ್ ಆಫ್ ಐ ಇಸ್ ಈಕ್ವಲ್ ಟು ವ್ಯಾಲ್ಯೂ ಇದ್ರೆ ಏನ್ ಮಾಡ್ಬೇಕು? ಈಸ್ ದ ಕರೆಂಟ್ ಹೈಪೋಥೆಸಿಸ್ ಕ್ವಶನ್ ಮಾರ್ಕ್ ಆರ್ ಈಸ್ ಹೈಪೋಥೆಸಿಸ್ ಆಲ್ರೆಡಿ ಈಕ್ವಲ್ ಟು ದ ಕರೆಂಟ್ ವ್ಯಾಲ್ಯೂ. ಕರೆಂಟ್ ವ್ಯಾಲ್ಯೂಗೆ ಇವಾಗ ಏನು ಇಲ್ಲಿ ಸನ್ನಿ ಅಂತ ತಗೊಂಡಿರ್ತೀವಲ್ಲ ಅದಕ್ಕೆ ಈಕ್ವಲ್ ಆಗಿ ಇರ್ಬೋದು, ಅಥವಾ ಈ ಜಾಗದಲ್ಲಿ ಇವಾಗ ಇನಿಷಿಯಲ್ ಆಗಿ ಕ್ವಶನ್ ಮಾರ್ಕ್ ಕೊಟ್ಟಿದ್ವಿ ಆ ಥರ ಕ್ವಶನ್ ಮಾರ್ಕ್ ಇರ್ಬೋದು. ಕ್ವಶನ್ ಮಾರ್ಕ್ ಇದ್ರೆ ಅಥವಾ ಸನ್ನಿ ಅಂತಾನೆ ಇದ್ರೆ ಹೈಪೋಥೆಸಿಸ್ ಆಫ್ ಐ ಇಸ್ ಈಕ್ವಲ್ ಟು ವ್ಯಾಲ್ಯೂ ಅಂತಾನೆ ಇರ್ಬೇಕು. ಈಗ ಸೇಮ್ ಇದ್ದಲ್ಲೇ ಸೇಮ್ ವ್ಯಾಲ್ಯೂನೇ ಬರಿತೀವಲ್ಲ, ಸನ್ನಿ ಅಂತ ಇದ್ರೆ ಸನ್ನಿ ಅಂತಾನೆ ಇಡ್ತೀವಿ. ಅಕಸ್ಮಾತ್ ಸನ್ನಿ ಓವರ್ ಕಾಸ್ಟ್ ಅಂತ ಬಂದಾಗ ಕ್ವಶನ್ ಮಾರ್ಕ್ ಬರುತ್ತೆ ಚೇಂಜಸ್ ಆದಾಗ. ಈಗ ಇಲ್ಲಿ ಸೇಮ್ ಇಲ್ಲ ಅಂತ ಅಂದ್ರೆ ಈಗ ಹೈಪೋಥೆಸಿಸ್ ಆಫ್ ಐ ಕ್ವಶನ್ ಮಾರ್ಕು ಇಲ್ಲ, ಕರೆಂಟ್ ವ್ಯಾಲ್ಯೂ ಜೊತೆ ಸೇಮು ಇಲ್ಲ ಅಂತಂದ್ರೆ ಹೆಲ್ಸಿಗೆ ಬಂದು ಈ ಹೈಪೋಥೆಸಿಸ್ ಆಫ್ ಐ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂದ್ರೆ ಈಗ ಬಿಫೋರ್ ಆಫ್ಟರ್ ಈ ತರ ಆಯ್ತು. ನೆಕ್ಸ್ಟ್ ಹೆಲ್ಸ್ ಪಾರ್ಟ್ ಕರೆಂಟ್ ಹೈಪೋಥೆಸಿಸ್ ಈ ತರ ಇರುತ್ತೆ. ಈ ಹೈಪೋಥೆಸಿಸ್ ಈ ತರ ಇದೆ, ಈ ಹೈಪೋಥೆಸಿಸ್ ಇದು ಸ್ಟೋರ್ ಆಗಿರುತ್ತೆ. ಫಾಲ್ಸ್ ಟ್ರೂ ಈ ತರ ಆದಾಗ ಈ ಪ್ಲೇಸ್ ಅಲ್ಲಿ ಕ್ವಶನ್ ಮಾರ್ಕ್ ಅಂತ ಫಿಲ್ ಮಾಡುತ್ತೆ. ಇವಾಗ ಇವೆರಡನ್ನು ಕಂಪೇರ್ ಮಾಡಿದ್ರೆ ಸನ್ನಿ ಸೇಮ್, ವಾರ್ಮ್ ಸೇಮ್, ನಾರ್ಮಲ್ ಹೈ ಡಿಫ್ರೆಂಟ್. ಅದಕ್ಕೆ ಆ ಸ್ಪೇಸ್ ಅಲ್ಲಿ ಆ ಜಾಗದಲ್ಲಿ ಕ್ವಶನ್ ಮಾರ್ಕ್ ಅನ್ನ ಹಾಕುತ್ತದೆ. ಇದೆಲ್ಲ ಇದೇ ತರನೇ ಎಲ್ಲದಕ್ಕೂ ಫೈಂಡ್ ಎಸ್ ಅಲ್ಗೋರಿದಮ್ ಎಕ್ಸಾಮ್ ಅಲ್ಲಿ ಹೇಗೆ ಬರ್ದಿದ್ವಲ್ಲ ಅದೇ ತರನೇ. ಇದೆಲ್ಲ ಆದ್ಮೇಲೆ ಹೈಪೋಥೆಸಿಸ್ ನ ರಿಟರ್ನ್ ಮಾಡುತ್ತೆ. ಅಂದ್ರೆ ಇವಾಗ ಲಾಸ್ಟ್ ತನೂ ಮಾಡಿದ್ಮೇಲೆ ಇದೇ ಆನ್ಸರ್ ಬಂದ್ರೆ ಇದನ್ನ ರಿಟರ್ನ್ ಮಾಡುತ್ತೆ. ನೆಕ್ಸ್ಟ್ ಫೈಲ್ ಪಾತ್. ಇವಾಗ ಫೈಲ್ ಪಾತ್ ಅಂತ ಅಲ್ಲಿ ಕೊಟ್ಟಿದ್ದೀವಿ, ಆ ಫೈಲ್ ಎಲ್ಲಿದೆ? ಆ ಫೈಲ್ ಪಾತ್ ಅನ್ನ ಈಗ ನಾನು ಇಲ್ಲೇ ಫೈಲ್ ಕ್ರಿಯೇಟ್ ಮಾಡಿ ಬರ್ದಿರೋದ್ರಿಂದ ಅದ್ರದ್ದು ಪಾತ್ ಇಲ್ಲಿ ಹಾಕಿದ್ದೀನಿ. ಅಕಸ್ಮಾತ್ ನಿಮ್ದು ಡೇಟಾ ಸೆಟ್ ಏನಾದ್ರು ಡೌನ್ಲೋಡ್ ಇದ್ರೆ ಅದ್ರದ್ದು ಪಾತ್ ಇಲ್ಲಿ ಹಾಕ್ಬೇಕು. ಆ ಥರ ಟ್ರೈನಿಂಗ್ ಡೇಟಾ ಸೆಟ್ ಇಲ್ಲ ಅಂತಂದಾಗ ನೀವೇ ಬರ್ಕೊಂಡ್ಬೇಡಿ. ಈ ಥರ ಒಂದು 5 ಇಲ್ಲ 4ರಿಂದ 5 ಬ್ಯಾಟ್ ಹೊಡಿಬೇಕಷ್ಟೇ. ಫೈಲ್ ಪಾತ್ ಅಲ್ಲಿ ಅದನ್ನ ಹಾಕ್ತೀವಿ, ಟ್ರೈನಿಂಗ್ ಡೇಟಾ ಡಾಟ್ CSV ಫೈಲ್ನ ಹಾಕ್ಬೇಕು. ಇದು ಎಲ್ಲೆಲ್ಲೂ ಇರೋದ್ರಿಂದ ಡೈರೆಕ್ಟ್ ಆಗಿ ಸಿಗದೆ ಇರೋದ್ರಿಂದ ನಾನು ಕಾಪಿ ಪಾತ್ ಮಾಡಿ ಇಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಹೈಪೋಥೆಸಿಸ್ ಅಲ್ಲಿ ಈಗ ಫಂಕ್ಷನ್ ನ ಕಾಲ್ ಮಾಡ್ತೀವಿ, ಫೈಂಡ್ ಎಸ್ ಅಲ್ಗೋರಿದಮ್ ಫೈಲ್ ಪಾತ್ ಅನ್ನ ಕಳಿಸ್ತೀವಿ. ಫೈಲ್ ಪಾತ್ ಅಂತ ಹಾಕಿದ್ರೆ ಸಾಕು, ಇಲ್ಲಿನೂ ಪಾತ್ ನ ಕಾಪಿ ಮಾಡ್ಬೇಕಾಗಿಲ್ಲ, ಯಾಕಂದ್ರೆ ಫೈಲ್ ಪಾತ್ ಅಲ್ಲಿ ಆಲ್ರೆಡಿ ಆ ಡೇಟಾ ಸೆಟ್ ಇದೆ. ಫೈಂಡ್ ಎಸ್ ಅಲ್ಗೋರಿದಮ್ ಫೈಲ್ ಪಾತ್ ಅಂತ ಕಳಿಸ್ತೀವಿ. ಇದು ಎಲ್ಲ ಫೈಂಡ್ ಎಸ್ ಅಲ್ಗೋರಿದಮ್ ಎಲ್ಲ ಮಾಡಿ ಹೈಪೋಥೆಸಿಸ್ ನ ಫೈನಲ್ ಆನ್ಸರ್ ಹೈಪೋಥೆಸಿಸ್ ಅಲ್ಲೇ ಸ್ಟೋರ್ ಆಗುತ್ತೆ. ಆಮೇಲೆ ಪ್ರಿಂಟ್ ಫೈನಲ್ ಹೈಪೋಥೆಸಿಸ್ ಏನಿರುತ್ತೋ ಅದನ್ನು ಪ್ರಿಂಟ್ ಮಾಡುತ್ತೆ. ಲೈಕ್ ಏನೇನೋ ಚೇಂಜಸ್ ಆಗಿರೋದೆಲ್ಲ ಕ್ವಶನ್ ಮಾರ್ಕ್ ಆ ಥರ ಎಲ್ಲ ಬಂದಿರ್ತಾವಲ್ಲ ಅದನ್ನು ಪ್ರಿಂಟ್ ಮಾಡುತ್ತೆ. ಈ ಥರ ಓವರ್ ಕಾಸ್ಟ್, ಹಾಟ್, ಹೈ, ಕ್ವಶನ್ ಮಾರ್ಕ್ ಈ ಥರ. ಇದಿಷ್ಟು 4th ಪ್ರಾಬ್ಲಮ್. ಫೈಂಡ್ ಎಸ್ ಅಲ್ಗೋರಿದಮ್. ಫಸ್ಟ್ ಡೆಫಿನೇಷನ್ ಯಾವ ಅಲ್ಗೋರಿದಮ್ ಅಂತ ಬರೀಬೇಕು, ಆಮೇಲೆ ಅದನ್ನ ರೀಡ್ ಮಾಡಿ ಡೇಟಾದಲ್ಲಿ ಹಾಕ್ಬೇಕು. ಆ ಡೇಟಾ ಸೆಟ್ ಅದು ಏನ್ ರೀಡ್ ಮಾಡುತ್ತೆ ಆ ಡೇಟಾ ಸೆಟ್ ನ ಪ್ರಿಂಟ್ ಮಾಡ್ಬೇಕು, ಏನ್ ಡೇಟಾ ಐತೆ ಅಂತೇಳಿ. ಯಾಕಂದ್ರೆ ನಾವು ಎಕ್ಸಾಮ್ ಅಲ್ಲಿ ಬರೀಬೇಕಾದ್ರೆ ಕಾಲಮ್ನ ಬರ್ಕೊಂತೀವಲ್ಲ ಎಲ್ಲ ಪ್ರೊಸೆಸ್ ಮಾಡಕ್ಕೆ, ಆ ತರ ಅದನ್ನ ಪ್ರಿಂಟ್ ಮಾಡ್ಬೇಕು. ಆಮೇಲೆ ಯಾವ್ಯಾವ ಈಗ ನಾವು ಕ್ಯಾಲ್ಕುಲೇಟ್ ಮಾಡಕ ಯಾವ್ಯಾವ ಕಾಲಮ್ಸ್ ನ ತಗೋಬೇಕು ಅಂತಂದ್ರೆ ಫಸ್ಟ್ ಇಂದ ಲಾಸ್ಟ್ ಒನ್ ಒಂದೇ ಬಿಟ್ಟು, -1 ಅಂತಂದ್ರೆ ಲಾಸ್ಟ್ ಇಂದ ಒಂದೇ ಬಿಟ್ಟು ಎಲ್ಲಾ ಡೇಟಾ ಕಾಲಮ್ಸ್ ಆ ಕಾಲಮ್ಸ್ ನ ತಗೊಂಡು ಆಟ್ರಿಬ್ಯೂಟ್ಸ್ ಅಲ್ಲಿ ಹಾಕ್ತಿವಿ. ಮತ್ತೆ ಕ್ಲಾಸ್ ಲೇಬಲ್ ಅಲ್ಲಿ ಲಾಸ್ಟ್ ಕಾಲಮ್ ನ ಮಾತ್ರ ಹಾಕ್ತಿವಿ. ಅದ್ ಹಾಕಿದ್ಮೇಲೆ ಇನಿಷಿಯಲ್ ಆಗಿ H= ಎಲ್ಲದಕ್ಕೂ ಕ್ವಶನ್ ಮಾರ್ಕ್ ಅಂತ ಇಡ್ತೀವಿ. ಆಮೇಲೆ ಫಸ್ಟ್ ಇಂಡೆಕ್ಸ್ ಲಿಂದ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಇಂಡೆಕ್ಸ್ ಫಸ್ಟ್ ರೋ ಡೇಟಾ ಅದು ಐಟರೇಟಿವ್ ಆಗ್ತಾನೆ ಇರುತ್ತೆ. ಆಮೇಲೆ ಕ್ಲಾಸ್ ಲೇಬಲ್ ಏನಾದ್ರು ಕ್ಲಾಸ್ ಲೇಬಲ್ ಇಂದ ಚೆಕ್ ಮಾಡ್ತೀವಿ. ಎಲ್ಲಾನು ಮಾಡ್ಬೇಕು ಅಂತ ಆಯ್ತಾ, ಎಸ್ ನೋ ಆ ತರ ಇದ್ರೆ, ಅಕಸ್ಮಾತ್ ಎಸ್ ಇದ್ರೆ ಅದ್ರದ್ದು ಇದು ಇಂಡೆಕ್ಸ್ ವ್ಯಾಲ್ಯೂ ಇದು 0, ಅದ್ರದ್ದು ವ್ಯಾಲ್ಯೂ ಏನಿದೆ ಪ್ರತಿಯೊಂದು ಆಟ್ರಿಬ್ಯೂಟ್ಗೂ ಇದಾಗುತ್ತೆ. ಸನ್ನಿ ಅಂತಂದ್ರೆ ಸನ್ನಿ, ರೇನಿ ಅಂತಂದ್ರೆ ರೇನಿ ಅಂತ ತಗೊಳುತ್ತೆ. ಇನ್ ಎನ್ಯುಮರೇಟ್ ರೋ ಆಫ್ ಆಟ್ರಿಬ್ಯೂಟ್ಸ್, ಇಲ್ಲಿ ರೋ ಆಫ್ ಆಟ್ರಿಬ್ಯೂಟ್ಸ್ ಅಲ್ಲಿ ಇವಿಷ್ಟು ರೋ ಆಫ್ ಆಟ್ರಿಬ್ಯೂಟ್ಸ್ ಗೆ ಮಾಡುತ್ತೆ. ಮತ್ತೆ ಇಲ್ಲಿ ಕ್ವಶನ್ ಮಾರ್ಕ್ ಇದ್ರೆ ಅಥವಾ ವ್ಯಾಲ್ಯೂ ಇದ್ರೆ ಸೇಮ್ ಇದ್ರೆ ಅದೇ ವ್ಯಾಲ್ಯೂನ ಕರೆಂಟ್ ವ್ಯಾಲ್ಯೂವೇ ಇದ್ರೆ ಕರೆಂಟ್ ವ್ಯಾಲ್ಯೂನೇ ಸ್ಟೋರ್ ಮಾಡುತ್ತೆ. ಕ್ವಶನ್ ಮಾರ್ಕ್ ಇದ್ರೆ ಆ ವ್ಯಾಲ್ಯೂನ ಏನಿರುತ್ತಲ್ಲ ಅದನ್ನ ಸ್ಟೋರ್ ಮಾಡುತ್ತೆ. ಹೆಲ್ಸ್ ಹೈಪೋಥೆಸಿಸ್ ಆಫ್ ಐ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಚೇಂಜಸ್ ಈಗ ಮೇಲಿರೋ ಹೈಪೋಥೆಸಿಸ್ಗೆ ಇವಾಗಿರೋ ರೋನ ಕಂಪೇರ್ ಮಾಡ್ಬೇಕಾದ್ರೆ ಚೇಂಜಸ್ ಬಂದಾಗ ಆಟ್ರಿಬ್ಯೂಟ್ಸ್ ಅಲ್ಲಿ ಚೇಂಜಸ್ ಬಂದಾಗ ಕ್ವಶನ್ ಮಾರ್ಕ್ ಅಂತ ರಿಪ್ಲೇಸ್ ಮಾಡ್ಬೇಕು. ಲಾಸ್ಟ್ ಹೈಪೋಥೆಸಿಸ್ ರಿಟರ್ನ್ ಆಗುತ್ತೆ. ಆಮೇಲೆ ಫೈಲ್ ಪಾತ್ ಅಲ್ಲಿ ಟ್ರೈನಿಂಗ್ ಡೇಟಾ ಸೆಟ್ ಎಲ್ಲಿರುತ್ತೋ ಅದನ್ನ ಹಾಕ್ತಿವಿ. ಅದನ್ನ ಹಾಕಿದ್ಮೇಲೆ ಫೈಂಡ್ ಎಸ್ ಅಲ್ಗೋರಿದಮ್ ಫಂಕ್ಷನ್ ನ ಕಾಲ್ ಮಾಡ್ತೀವಿ. ಬರೀ ಫೈಲ್ ಪಾತ್ ಅಂತ ಹಾಕಿದ್ರೆ ಸಾಕು, ಅದರಲ್ಲೇ ಟ್ರೈನಿಂಗ್ ಡೇಟಾ ಸೆಟ್ ಇದೆ. ನೆಕ್ಸ್ಟ್
ಫೈನಲ್ ಹೈಪೋಥೆಸಿಸ್ ಇದ್ರಲ್ಲಿ ಸ್ಟೋರ್ ಆಗಿರುತ್ತೆ ಎಲ್ಲ ಅಲ್ಗೋರಿದಮ್ ಎಲ್ಲ ಮುಗಿದ್ಮೇಲೆ ಅದನ್ನು ಪ್ರಿಂಟ್ ಮಾಡಬೇಕು ಇಷ್ಟೇ. ಥ್ಯಾಂಕ್ ಯು.